ಆಮೇಲೆ ಎರಡನೇದು ಕೊನೆಯದಾಗಿ ಹೇಳ್ತಾ ಇದ್ವಿ, ಯಾರೂ ದಯಮಾಡಿ ಆಕ್ರೋಶಕ್ಕೆ ಒಳಗಾಗಬೇಡಿ. ಯಾರಾದ್ರೂ ಹೇಳಿದ್ರೆ ಏನೋ ಮಾಡೋದು ಬೇಡ. ನಮಗೆ ಹಿಂದೂ ರಕ್ಷಣೆ ಆಗ್ಬೇಕು, ಹಿಂದೂ ಸಮಾಜದ ರಕ್ಷಣೆ ಆಗಬೇಕು, ಮತ್ತು ಹಿಂದೂ ಹುಡುಗಿನ ನಮ್ದು ಏನಾಗೈತಿ ಆ ಹುಡುಗಿಯರದು ರಕ್ಷಣೆ ಆಗಬೇಕು. ಅದರ ಸಂಬಂಧ ಅವ್ರಿಗೆ ಏನು ಅರೆಸ್ಟ್ ಆಗಬೇಕು, ಆ ಅರೆಸ್ಟ್ಗೆ ಏನೇನು ಮಾಡಬೇಕು ಎಲ್ಲರ ಕೆಲಸ ಮಾಡೋದು. ಇಲ್ಲೇಂದ್ರು ಅವ್ರು ಏನು ಹೇಳ್ತಾರೆ ನೋಡೋಣ, ನೋಡಿ ಮತ್ತು ನಾವು ನಿಮಗೆಲ್ಲರೂ ಇಲ್ಲೇ ಕಳೆದ ಹೇಳ್ತೀನಿ ನಾ ಏನಾಗೈತಿ ಅಂತ ಹೇಳಿ. ಅಲ್ಲಿವರೆಗೂ ನಾವು ಬೇಕಂದ್ರೆ ಅಲ್ಲಿ ಸ್ಟೇಷನ್ ಬಂದು ಕೂದ್ರು ಅಂದ್ರೆ ಎಲ್ಲರೂ ಅಲ್ಲಿ ಕೊಡೋದು ಬ್ಯಾಡ್ರಿ. ಇಲ್ಲೇನಿದ್ರು ಅಂದ್ರೆ ಇಲ್ಲೇನಿದ್ರು ಏನ್ ಮಾಡೋದು ಹೇಳ್ರಿ, ಅಲ್ಲಿ ಕೊಡೋಣ, ಅಲ್ಲಿ ಕುತ್ಕೊಳ್ಳ ಅಂದ್ರೆ ಕುತ್ಕೊಳ್ಳ ಬಂಧಿಸಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಬಂಧಿಸಿ 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 ಬಂಧಿಸಿ. ಮುಸಲ್ಮಾನ್ ಜಿಹಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಮುಸಲ್ಮಾನ್ ಜಿಹಾದಿ ದೇಶದ್ರೋಹಿ ಜಿಹಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಜಿಹಾದಿ ಮುಸಲ್ಮಾನರಿಗೆ ಧಿಕ್ಕಾರ, ಧಿಕ್ಕಾರ. ಬಂಧಿಸಿ ಬಂಧಿಸಿ ಸಮೀರನ್ನ ಬಂಧಿಸಿ. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಜೈ 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 ರಾಮ್, ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಜೈ ರಾಮ್, ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಜೈ ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್, 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 ರಾಮ್, ಶ್ರೀರಾಮ್ ಜೈ ರಾಮ್, ಜೈ ಜೈ 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 ರಾಮ್. ಶ್ರೀರಾಮ್ ಜೈ ಎಲ್ಲರೂ ಕೂಡ್ರಿ, ಎಲ್ಲರೂ ಕೂಡ್ರಿ. ಬರ್ತಾರೆ ಮುಂದೆ ಬರ್ತಾರೆ ಸರ್ ಮುಂದೆ ಮತ್ತು ರಾಜಾರೇಶ್ವರಿ ರಾಜ್ಯ ಮತ್ತು ಹಿಂದೂ ಹೆಣ್ಣು ಮಕ್ಕಳನ್ನ ಮಿಸ್ಯೂಸ್ ಮಾಡಿಕೊಂಡು ಅವರನ್ನ ಅಶ್ಲೀಲವಾಗಿ ಫೋಟೋ ತಗೊಂಡು ಮತ್ತು ಅವ್ರದ್ದು ಇಟ್ಕೊಂಡು ಅದನ್ನ ಮೊಬೈಲ್ನಲ್ಲಿ ಇಟ್ಕೊಂಡು ಮತ್ತು ಈ ತರ ಇರುವಂತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಯನ್ನ ಇದುವರೆಗೂ ರಾಜಾರೇಶ್ವವಾಗಿ ಯಾಕೆ ಬಿಟ್ಟಿದ್ದೀರಿ ಅವನಿಗೆ ಅನ್ನುವಂಥದ್ದು ಒಂದಿದೆ. ಎರಡನೇದ್ದು, ನಮ್ಮ ಕಾರ್ಯಕರ್ತರು ಹೋಗಿ ಹಿಡಿದಂತ ಸಂದರ್ಭದಲ್ಲಿ ಅವ್ರ ಮೊಬೈಲ್ ಕ್ಯಾಚ್ ಆಗಿದೆ ಅಂತ ಈ ವಿಡಿಯೋ ಫೋಟೋಸ್ ಎಲ್ಲ ಬಂದಿದ್ದಾರೆ. ತಾವು ದಯಮಾಡಿ ತಮ್ಮಲ್ಲಿ ವಿನಂತಿ ಏನಂತಂದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬದರಂಗ ಕಡೆಯಿಂದ ಅವನು ಕೂಡಲೇ ಅರೆಸ್ಟ್ ಮಾಡಿ. ಯಾಕಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಮುಸ್ಲಿಂ ಜಿಹಾದಿಗಳಿಗೆ ಭಯ ಇಲ್ಲ, ಕಾನೂನು ಭಯ ಇಲ್ಲ, ಓಪನ್ ಆಗಿ ಡ್ರಗ್ಸ್ ಮಾಡ್ತಾ ಇದೆ. ಪ್ರತಿನಿತ್ಯ ವಾರಕ್ಕೊಂದ್ಸಲ ಹುಬ್ಬಳ್ಳಿ ಧಾರವಾಡ ರಾಜ್ಯ ಮುಕ್ತ ಮಾಡಬೇಕು, ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜಾಗೃತಿ ಮಾಡ್ತಾ ಇದೆ. ಜಾಗೃತಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಯಾಕೆ ಕೇಸ್ ಆಗ್ತಾ ಇದಾವೆ? ಮತ್ತೆ ಈ ತರ ವ್ಯಕ್ತಿ ಕ್ರಿಮಿನಲ್ ಆಲ್ರೆಡಿ ಡ್ರಗ್ಸ್ ಕೇಸ್ ನಲ್ಲಿ ಇದ್ದಾನೆ.
ಡ್ರಗ್ಸ್ ಕೇಸಲ್ಲಿ ಇದ್ದಂತ ವ್ಯಕ್ತಿ ಇನ್ನೂ ಹೊರಗಡೆ ಇದ್ರೆ ಗಾಂಜಾ ಹಿಡ್ಕೊಂಡು ರಾಜಾರೋಷವಾಗಿ ಇಡ್ತಾ ಇದ್ದಾನೆ ಅಂತಂದ್ರೆ ನನಗನಿಸ್ತಾ ಇದೆ ಎಲ್ಲೋ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಡಿಪಾರ್ಟ್ಮೆಂಟ್ ಅಂತ ಅನಿಸ್ತಾ ಇದೆ. ಮತ್ತು ಹಿಂದೂ ಹುಡುಗಿಯರ ಫೋಟೋ ಯಾವ ರೀತಿಯ ಅಶ್ಲೀಲ ಫೋಟೋಗಳನ್ನು ಇಟ್ಟುಕೊಂಡು ಈ ರೀತಿ ಮಾಡುವಂತ ನಮ್ಗೆ ಸಹನೆ ಆಗುದಿಲ್ಲ. ಮತ್ತು ಹಿಂದೂ ಸಮಾಜ ಈಗ ಮೊನ್ನೆ ನೀವು ನೋಡಿದ್ರಿ, ನಮ್ಮ ಕಾರ್ಯಕರ್ತರು ಹಿಡಿದು ಕೊಟ್ಟಿದ್ದಕ್ಕೆ 62 ಮಂದಿ ಮೇಲೆ ಕಾರ್ಯಕರ್ತರು ಕೇಸ್ ಮಾಡಿದ್ರು. ಇವತ್ತು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ನಾವು ಹೋರಾಟ ಮಾಡಿದಾಗ ಯಾವ ರೀತಿ ಮಾಡಿದ್ರಿ, ಇವತ್ತಿನ ಸ್ಥಿತಿ ಒಳಗೆ ನೀವೇನ್ ಮಾಡ್ತೀರ ಅನ್ನೋದು ನಮಗೆ ಇದು ಬೇಕು. ನಮಗೆ ದಯಮಾಡಿ ನ್ಯಾಯ ಬೇಕು. ಅಕಸ್ಮಾತ್ ಏನಾದ್ರೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಯಾರು ಈ ತರ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಅವ್ರು ನೇರವಾಗಿ ಎಚ್ಚರಿಕೆ ಕೊಡಬೇಕಾಗುತ್ತೆ. ಮತ್ತು ಹುಬ್ಬಳ್ಳಿಯಲ್ಲಿ ನಾವು ಕಾನೂನು ಕೈ ತಗೊಂಡ್ರು ಕೂಡ ಚಿಂತೆ ಇಲ್ಲ, ನಾವು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ಕೋಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮತ್ತು ನಾವೆಲ್ಲ ಪ್ರೂಫ್ಸ್ ಕೊಟ್ಟಿದ್ದೇವೆ. ಈಗ ದಯಾನಂದ್ ಸರ್ಗೆ ಇನ್ಸ್ಪೆಕ್ಟರ್ ಎಲ್ಲ ಪ್ರೂಫ್ಸ್ ಕೊಟ್ಟಿದ್ದೇವೆ. ಆ ಹುಡುಗ ಎಲ್ಲಿದ್ದಾನೆ, ಯಾರ ಜೊತೆ ಹೋಗಿದ್ದಾನೆ ಅನ್ನೋಂಥದ್ದನ್ನು ಕೊಟ್ಟಿದ್ದೇವೆ. ನೀವು ಕೂಡಲೇ ಬಂಧನ ಮಾಡದೇ ಇದ್ದರೆ ಹುಬ್ಬಳ್ಳಿ ಶಾಂತಿದೆ. ನಮಗೂ ಗೊತ್ತಿದೆ ಹುಬ್ಬಳ್ಳಿ ಯಾವ ರೀತಿ ಶಾಂತಿದೆ ಅಂತ. ಮತ್ತು ಹುಬ್ಬಳ್ಳಿಯನ್ನ ಈ ರೀತಿಯಾಗಿ ಇಡೀ ದೇಶದ ಒಳಗೆ ನೀವು ಬಿಂಬಿಸ್ತೀರಿ ಅಂತಂದ್ರೆ ನಾವು ಯಾರೂ ಜವಾಬ್ದಾರರು. ಮತ್ತೆ ಹಿಂದೂ ಸಮಾಜ ಸಹನೆ ಎಷ್ಟು ಸಹನೆ ತಗೋಬೇಕ್ರಿ ನಾವು? ಎಷ್ಟು ಕೇಸ್ಗಳಿದಾವೆ? ಯಾಕೆ ಇದು ಡಿಪಾರ್ಟ್ಮೆಂಟ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನಮಗೂ ಗೊತ್ತಿದೆ. ನಾವು ಕೂಡ ಎಷ್ಟೋ ಕೇಸ್ಗಳನ್ನ ಮಾಧ್ಯಮದ ಮುಂದೆ ತಂದಿಲ್ಲ. ಯಾಕಂದ್ರೆ ಆ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಹೆದರ್ತಾ ಇದ್ದಾರೆ, ಮರ್ಯಾದೆಗೆ ಹರಿಸ್ತಾ ಇದ್ದಾರೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಶ್ರೇಷ್ಠರಿದ್ದಾರೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಪ್ರಾಮಾಣಿಕರಿದ್ದಾರೆ. ಅವರನ್ನ ತಲೆ ಕೆಡಿಸಿ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಜೀವನ ಹಾಳು ಮಾಡುವಂತ ಕೆಲಸ ಮಾಡ್ತಾರೆ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾರು ದುಷ್ಟಶಕ್ತಿಗಳಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಮತ್ತು ಅವ್ರನ್ನ ಕೂಡಲೇ ಕಾನೂನು ಅಡಿಯೊಳಗೆ ಕಠಿಣ ಕ್ರಮ ಆಗಬೇಕು. ನಮಸ್ಕಾರ. ಹಿಂದೂ ಪರ ಸಂಘಟನೆಯಿಂದ ಬಂದಂತ ವಿಶೇಷವಾಗಿ ಯಾಕೆ ಮಾಡಕಂತೀರಿ? ತಾನೇ ಸಾಯಂಕಾಲ ಒಂದು 7-8 ಗಂಟೆ ಸುಮಾರಿಗೆ ಸಮೀರ್ ಬೂದಿಯಾಳ್ ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಸ್ಮರಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ, ಅಶೋಕನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನ ದಾಖಲು ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದ್ರೆ ಕೂಡಲೇ ಯಾರು ಆ ಅಪರಾಧವನ್ನು ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮನಿ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಅವನ ಮೊಬೈಲ್ ಲೊಕೇಶನ್ ತಗೋಬೇಕಂದ್ರೆ ಮೊಬೈಲ್ ಅನ್ನ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಸ್ತಗಿರಿ ಮಾಡುವಲ್ಲಿ ಮತ್ತು ಅವನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಕೂಡಲೇ ನಾವು ಯಾವುದೇ ವಿಳಂಬ ಮಾಡಲಾರದೇನೆ ಯಾರು ಅಪರಾಧವನ್ನ ಮಾಡಿದ್ದಾರೆ, ಯಾರು ಈ ರೀತಿಯಾದಂತಹ ಗಾಂಜಾ ಸೇವನೆ ಮತ್ತು ಹೆಣ್ಣು ಮಕ್ಕಳ ಒಂದು ಅವರ ಅಶ್ಲೀಲ ಫೋಟೋಗಳನ್ನ ತೆಗೆಯೋದು, ಅವ್ರ ಜೊತೆ ಇರತಕ್ಕಂಥ ಫೋಟೋಗಳು ಏನದಾವ ಅಂತವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಯಾವುದೇ ಭೇದ ಭಾವ ಇಲ್ಲದೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಈಗ ತಾನೇ ನೀವು ಒಂದು 7-8 ಗಂಟೆ ಸುಮಾರು ಪೊಲೀಸ್ ಸ್ಟೇಷನ್ಗೆ ಬಂದಿರೋದ್ರಿಂದ ನಮಗೂ ಸಹಿತ ಪ್ರಕರಣ ದಾಖಲಾಗಿ ದಸ್ತಗಿರಿ ಮಾಡಲಿಕ್ಕೆ ಒಂದು ಸಮಯದ ಒಂದು ಬೇಕಾಗ್ತದೆ. ಅಲ್ಪ ಸಮಯದಲ್ಲಿ ಬಂದು ಏಕಾಏಕಿಯಾಗಿ ಪ್ರಕರಣ ದಾಖಲಾದ ತಕ್ಷಣ ಮಾಡ್ರಿ ಅಂದ್ರೆ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ಇಮಿಡಿಯೇಟ್ ಆಗಿ ನಾವು ಕಾರ್ಯೋನ್ಮುಖರಾಗಿ ನಮ್ಮದೇ ಆದಂತಹ ಮಾಹಿತಿ ಮೂಲಕ, ಬಾತ್ಮೀದಾರ ಮೂಲಕ ನಮ್ಮ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ನೀವು ಅವಕಾಶ ಕೊಟ್ಟು ನೀವೇನು ಈಗಿಲ್ಲಿ ನೀವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀರಿ, ನಿಮ್ಗೆ ಇಲಾಖೆ ವತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮ ಪ್ರತಿಭೆಯನ್ನು ಕೈ ಬಿಡಬೇಕು. ಕೂಡಲೇ ಆ ರೀತಿಯಾದಂತಹ ಆರೋಪಿಯನ್ನು ದಸ್ತಗಿರಿ ಮಾಡುವಂತ ಕೆಲಸ ಇಲಾಖೆ ಮಾಡ್ತೀವಿ. ಒಂದು ಮಾಡ್ರಿ, ನೀವು ಆರೋಪಿನ ಆಮೇಲೆ ಅರೆಸ್ಟ್ ಮಾಡಿ, ಫಸ್ಟ್ FIR ಶಿವಾನಂದ FIR ಪ್ರೊಸೆಸ್ ಒಳಗಿದೆ. ಇನ್ನು 5 ಅಥವಾ 10 ನಿಮಿಷದಲ್ಲಿ FIR ಆದ ಒಂದು ಪ್ರತಿಯನ್ನು ನಿಮಗೆ ಕೊಡ್ತೇವೆ. ಪ್ರಕರಣ ದಾಖಲಾಗ್ತದೆ. FIR ಆದ್ರೆ ನಾವು ಮುಂದಿನ ಏನೈತೆ 1 ನಿಮಿಷ. ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆ ಇರಬಹುದು, ಗಾಂಜಾ ಸೇವನೆ ಇರಬಹುದು, ಅವನ ವಶದಲ್ಲಿ ಇಟ್ಕೊಳ್ಳೋದಿರಬಹುದು, ಅದ್ರ ಜೊತೆಗೆ ಗಾಂಜಾ ಬಿಟ್ಟು ಸಹಿತ MDMA ಮತ್ತು ಕೊಕೇನ್ ಮತ್ತು ಹೆರಾಯಿನ್ ಇವು ಯಾವುದೇ ಒಂದು ಮಾದಕ ವಸ್ತುವನ್ನು ಸೇವನೆ ಮಾಡಿದರೆ ಕಾನೂನು ರೀತಿಯಲ್ಲಿ ಅದು ಅಪರಾಧ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ.
ಸರ್ಕಾರದ ಪರವಾಗಿ ಏನು ದೂರು ದಾಖಲು ಮಾಡ್ಕೊತಾ ಇದೀವಿ ಅದ್ರ ಪ್ರತಿಯನ್ನು ನಿಮಗೆ ಕೊಡ್ತೇವೆ. ದಯಮಾಡಿ ನೀವು ಇಲ್ಲಿಂದ ಕದಲಬೇಕು. ಮುಂದಿನ ಕಾನೂನು ಕ್ರಮವನ್ನು ನಾವು ಇಲಾಖೆಯಿಂದ ಮಾಡ್ತೀವಿ.